ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. 22ನೇ ಪ್ರಶ್ನೆ, ನಿಮ್ಮನ್ನು ಕಡೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಕಮಲಾ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಕೊಡುವಂತೆ ಕೋರಿ ಸ್ಥಳೀಯ ಶಾಸಕರಿಗೆ ಮನವಿ ಪತ್ರವನ್ನು ಬರೆಯಿರಿ. ಇದು ಔಪಚಾರಿಕ ಪತ್ರವಾಗಿದೆ, ಫಾರ್ಮಲ್ ಲೆಟರ್ ಆಗಿದೆ. ಉತ್ತರವನ್ನು ಗಮನಿಸೋಣ. ಪತ್ರ ಲೇಖನದಲ್ಲಿ ನೋಡಿ ಈ ರೀತಿ ಅಂಕಗಳನ್ನು ನೀಡ್ತಾರೆ. ಇಂದ ಗೆ ಸಂಬೋಧನೆ ವಿಷಯಕ್ಕೆ 1 ಅಂಕ, ಪತ್ರದ ಒಡಲು ಅಂದರೆ ಬಾಡಿ ಆಫ್ ದಿ ಲೆಟರ್, ವಿಷಯ ನಿರೂಪಣೆಗೆ 2 ಅಂಕಗಳು, ಮುಕ್ತಾಯ ಈ ಸ್ಥಳ ದಿನಾಂಕಕ್ಕೆ 1 ಅಂಕ, ಭಾಷಾ ಶೈಲಿ ಲ್ಯಾಂಗ್ವೇಜ್ ಸ್ಟೈಲ್ ಪದಬಂಧ ವಿನ್ಯಾಸಕ್ಕೆ 1 ಅಂಕಗಳು, ಒಟ್ಟು 5 ಅಂಕಗಳಿರ್ತವೆ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಪತ್ರಲೇಖನವನ್ನು ನೋಡೋಣ. ಇವರಿಂದ ಕಮಲ, ಸರ್ಕಾರಿ ಪ್ರೌಢಶಾಲೆ ಕಡೂರು. ದಿನಾಂಕ ನೀವು ಯಾವುದಾದ್ರೂ ದಿನಾಂಕವನ್ನು ಬರೀಬಹುದು. 6/3/2026 ಶುಕ್ರವಾರ. ಡೇಟ್ ಅಂದರೆ ದಿನಾಂಕವನ್ನು ಯಾವ ದಿನಾಂಕವನ್ನಾದರೂ ಬರೆಯಬಹುದು, ತೊಂದರೆ ಇಲ್ಲ. ಇವರಿಗೆ ಮಾನ್ಯ ಶಾಸಕರು, ಕಡೂರು ವಿಧಾನಸಭಾ ಕ್ಷೇತ್ರ ಕಡೂರು. ಮಾನ್ಯರೇ, ವಿಷಯ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಸಿಕೊಡುವಂತೆ ಕೋರಿ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಗ್ರಾಮದ ಜನರಿಗೆ ಆರೋಗ್ಯ ತಪ್ಪಿ ರೋಗ ರುಜಿನಗಳು ಆದಾಗ ದೂರದ ಸ್ಥಳಕ್ಕೆ ಚಿಕಿತ್ಸೆಗಾಗಿ ಹೋಗಬೇಕಾಗಿದೆ. ಇದರಿಂದ ನಮ್ಮ ಗ್ರಾಮಕ್ಕೆ ಬಹಳ ತೊಂದರೆಯಾಗಿದೆ. ಆದ್ದರಿಂದ ತಾವುಗಳು ಈ ವಿಷಯದ ಬಗ್ಗೆ ಕಾಳಜಿ ವಹಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸರ್ಕಾರದ ಕಡೆಯಿಂದ ಮಂಜೂರು ಮಾಡಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿನಿ ಕಮಲಾ.